ಏನು ಫೀಲ್ ಆಗ್ತಾ ಇದೆ ನನಗೆ ಇಷ್ಟ ಆಗುವಂತಹ ಕನ್ನಡ ಸ್ಲ್ಯಾಂಗಲ್ಲಿ ಕಮಾನ್. ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಹೌದು, ನನಗೆ ಭಾಳ ಇಷ್ಟ. ಹೇಳಿ. ಹಾಂ, ಮತ್ತೆ ರಾಮು ಮತ್ತು ನಿಮ್ದು ಇದು ಮೊದಲನೇ ಜನ್ಮ, ಇನ್ನೂ 6 ಜನ್ಮ ಇದೆ ಅಂತ ಅಂತೀರಾ? ಬೇಡ, ರೆಕಾರ್ಡ್ ಆಗ್ತಾ ಇದೆ. ಪಸಂದ್ ಆಗದೆ. ಹೌದಾ? ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ, ಚೆನ್ನಾಗಿರ ಆಯ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಚಲೋ 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 ಚಲೋ. ಕಾಣೋ ಪ್ರತಿಯೊಂದು I was trapped in city life with big buildings, okay, artificial air. Okay. Surrender to Himalaya. Himalayas are always welcoming. Awesome, awesome. Very good, very good, very good. ಇದು ನಮ್ಮ ಹಿಮಾಲಯದಲ್ಲಿ ಬೆಳಗಿನ ಮೊದಲನೇ ದಿನಚರಿ. ಇವತ್ತಿನ ಮುಂಜಾನೆಯ ಬೆಳಗ್ಗಿನ ಚಾಯ್ ಕುಡಿಯುವ ಸಮಯ. ಚಾಯ್ ಅಂದರೆ ಗ್ರೀನ್ ಟೀ ಅಪ್ಪ, ನನಗೆ ಅಂಥ ಏನು ಇಷ್ಟ ಆಗಲ್ಲ. ಬಟ್ ಇರಲಿ, ಬಿಸಿ ಬಿಸಿ ಇದೆ, ಒಂದು ಸ್ವಲ್ಪ ಬಿಸಿ ಬಿಸಿ ಕುಡ್ಕೊಂಡು ಸ್ವಲ್ಪ ಆರಾಮ ಮಾಡೋಣ. ಮೇಡಮ್ ನಮಸ್ಕಾರ. ಇನ್ನೂ ರೆಡಿ ಆಗಿಲ್ವಾ ನೀವು? ಹೋಗಿ ಅಲ್ಲಿ ತಣ್ಣಗೆ ನೀರಿದೆ, ಆರಾಮಾಗಿ ತಣ್ಣೀರಲ್ಲಿ ಬಿಡಿ. ಹಾಂ, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ಗುಡ್ ಮಾರ್ನಿಂಗ್, ಮಧು. ಮಧು. ಎರಡನೇ ದಿನದ ಮುಂಜಾನೆ ಎಲ್ಲ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ. ಈಗ ಇಲ್ಲಿಂದ ಮತ್ತೊಮ್ಮೆ ಇನ್ನೊಂದು 10 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ನನಗೆ ಮೈಕೈ ನೋವು ಬರುತ್ತೆ ಅಂತ ಅಂದ್ಕೊಂಡೆ, ಎಂಥದ್ದು ಬರಲೇ ಇಲ್ಲಪ್ಪ. ಅಂದರೆ ಅದೇ ಜಿಮ್ನಾಸ್ಟಿಕ್ ಅದು ಇದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ಸೊ ಅದೊಂದು ಅಡ್ವಾಂಟೇಜ್ ನೋಡಿ. ನಾವು ಅವಾಗವಾಗ ಎಕ್ಸ್ಟ್ರೀಮ್ ಪುಷ್ ಮಾಡಿದಾಗ ಇಂಥ ಎಕ್ಸ್ಟ್ರೀಮು ಈಸಿಯಾಗಿ ಹೋಗ್ಬಿಡುತ್ತೆ ಅಲ್ವೇ. ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ, ಟೆಂಟನ್ನೆಲ್ಲ ಕ್ಲೋಸ್ ಮಾಡ್ಕೋತಾ ಇದ್ದಾರೆ. ನಿಚ್ನೆ ಬೇಸ್ ಕ್ಯಾಂಪ್ ಇಂದ ಹೊರಡ್ತಾ ಮೊದಲನೇ ಝರಿ ಎಲ್ಲರೂ ದಾಟ್ತಾ ಇದ್ದಾರೆ. ಸ್ಲೋ ಆಗಿ ಅಯ್ಯೋ ಯಾರೋ ನೀರೊಳಗೆ ಕಾಲಿಟ್ಟರು, ಬೂಟೆಲ್ಲ ಒದ್ದೆ ಆಗುತ್ತೆ. ಅದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ದಾಟಬೇಕಾದ್ರೆ ಅಷ್ಟೇ. ಬೆಟ್ಟ ಗುಡ್ಡಗಳು ನಿನ್ನೆ ಮಾತಾಡ್ದಂಗೆ ಪ್ರತಿದಿನ ಒಂದೊಂದು ಕಲರ್ ತೋರಿಸ್ತವೆ. ಹಾಂ, ಒಂದು ಟೆರೈನು ನೆನ್ನೆ, ಇವತ್ತಿನೊಂದು ಥರದ ಟೆರೈನು. ಎಷ್ಟು ಅದ್ಭುತವಾಗಿ ಟ್ರೈಲ್ ಕಾಣಿಸ್ತಾ ಇದೆ ಇಲ್ಲಿಂದ ಅಂತ ಅಂದರೆ, ಹಾಂ, ನಡಿಗೆನೂ ತುಂಬ ಅದ್ಭುತವಾಗಿ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಯಾವಾಗಲೂ ಇದೇ ಥರ ಸ್ಮೈಲ್ ಮಾಡ್ತಾ ಇರ್ತೀನಿ, ಇದೇ ಥರ ಹೋಗ್ತಾನೇ ಇರ್ತೀನಿ. ಫಾರ್ ಮೀ ದಿಸ್ ಇಸ್ ಲೈಕ್ ಹೆವೆನ್ ಮ್ಯಾನ್, ದಿಸ್ ಇಸ್ ಲೈಕ್ ಹೆವೆನ್. ಐ ಲವ್ ದಿಸ್ ಕೈಂಡ್ ಆಫ್ ಟ್ರೆಕ್ಸ್. ಪುಷ್ ಆಫ್ ಯುವರ್ ಬಾಡಿ ಎಕ್ಸೆಟ್ರಾ. ಮಸ್ತ್ ಮಜಾ. ನಾವು ಆ ಪ್ರದೇಶದಿಂದ ಬಂದಿದ್ದೀವಿ ಈ ಕಡೆಗೆ. ಎಷ್ಟು ಮುಂದೆ ಏನೋ ನೋಡ್ಕೊಂಡು ಹೋದರೆ ಹಿಂದೆ ಏನೋ ಮಿಸ್ ಆಗಿಬಿಡುತ್ತೆ, ಹಿಂದೆ ಏನೋ ನೋಡ್ಕೊಂಡ್ರೆ ಮುಂದೆ ಏನೋ ಮಿಸ್ ಆಗೋಗುತ್ತೆ ಅಲ್ವಾ. ಎಂಥ ಆನಂದಮಯವಾದಂಥ ಜಾಗ ಅಂದರೆ. ಓಕೆ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ ಇದು. ನನಗೇನಿಲ್ಲ 7 ದಿನ 8 ದಿನ ಅಲ್ಲ, 10-15 ದಿನ ಇದೇ ಕೆಲಸ ಮಾಡು, ತಿಂಗಳಾನುಗಟ್ಟಲೆ ಇದೇ ಕೆಲಸ ಮಾಡೋ ಅಂದರೆ ಆರಾಮಾಗಿ ಮಾಡ್ಕೊಂಡಿದ್ಬಿಡ್ತೀನಿ. ಬಟ್ ಅದಕ್ಕೆ ಪೇಮೆಂಟ್ ಸಿಗಬೇಕು, ಗೊತ್ತಾ? ಸುಮ್ಮನೆ ಆಗಲ್ಲ. ಹಲೋ ಸುದೇಶ್,
ಏನಂತ ಚಲೋ 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 ಸ್ಲೋಗನ್. ನಮ್ಮ ತಂಡದವರು ಸೌಮ್ಯ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಗೆಸ್ಟ್ ಅಪಿಯರೆನ್ಸಾ? ಸೌಂದರ್ಯನ ಆಸ್ವಾದಿಸ್ತಾ ಇದೀವಿ ನಾವು, ರೆಸ್ಟ್ ತಗೊಂತ ಇಲ್ಲ ನೋಡಿ. ಒಮ್ಮೆ ತೋರಿಸಿ ಕ್ಯಾಮ್ರಾದಲ್ಲಿ ಯಾವ ತರ ಜಾಗದಲ್ಲಿ ಕೂತಿದ್ದಾರೆ ನೋಡಿ. ನೇಚರ್ ವಾಂಟ್ಸ್ ಯು ಟು ಎಂಜಾಯ್ ನೇಚರ್, ಬಟ್ ಇಟ್ ಆಲ್ಸೋ ಡಿಮ್ಯಾಂಡ್ಸ್ ಯು ಟು ವರ್ಕ್ ಫಾರ್ ದ್ಯಾಟ್. ಓ ಅದ್ಭುತ ಅದ್ಭುತ. Yeah, you should tell something about how you are feeling now. Tell. Little tired for now, for the time being. And But when you reach there, when you see the destination, what do you feel? I'll feel good, and this is about the ongoing ways also feels like destination. Correct, correct. That's why a lot of people say that the journey is what is important, but not the destination. Neither the journey is important nor the destination, it's the company. One second, wait. I'll turn towards you. Now you have to say that dialogue. Okay, neither So the... it's always that, it said that journey is important not the destination, but now I say it's neither the destination nor the journey, it's the company. Awesome. That's why we are in next trip. Yes. Oh. So what about you? Yeah. Yoga Rudra. Tired? Feeling happy? Yeah, feeling happy. The good thing is when I take rest, I enjoy the view more. Correct. Yeah. So very excited to reach the top. ಇವರು ನೋಡ್ತಿರೋ ದೃಶ್ಯನ ಒಂದ್ಸಲ ಹಾಗೆ ನೋಡಿ, ಎಷ್ಟು ಆನಂದವಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಮೈ ಏಳಿಸುವಂತಹ ದೃಶ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ಯು. ಒಂದು ಪುಟ್ಟ ಹುಡುಗಿ ಅಣ್ಣ ಅಂತ ಕರೀತಾಳೆ, ಬರ್ತಾ ಇದ್ದಾಳೆ. ಅವಳನ್ನು ಕೇಳೋಣ ಹೇಗಿದೆ ಫೀಲಿಂಗ್ ಅಂತ ಅಂದ್ಬಿಟ್ಟು. ಚಲಮ್ಮ రాయికడ. హలో, ఎలా అనిపిస్తుంది? So good. So challenging. So good. ఓహో, ఎంత బాగుంది కదా వ్యూ. చాలా బాగుంది. I was trapped in city life with big buildings, ఓకే, artificial air, ఓకే, AC and everywhere. artificial intelligence and Artificial data intelligence. analytics and all those things. Now you are in nature analytics. Yes. Now we are in nature and it feels so good to breathe fresh air. Yeah. For the first time I'm experiencing what it means to take good oxygen. తెలుగులో ఏమైనా చెప్పాలి కదా. తెలుగులో చెప్పాలా? అవును. చాలా బాగా అనిపిస్తుంది ఇక్కడికి వచ్చి. చాలా ఛాలెంజెస్ ఉన్నాయి, బట్ అట్ ద సేమ్ టైం బికాస్ ఈచ్ ఛాలెంజ్ ని మనం క్రాస్ చేస్తున్నాం కాబట్టి ఒక ప్రౌడ్నెస్ ఫీల్ అవుతుందా? చాలా ప్రౌడ్ గా ఫీల్ అవుతున్నాం. బ్రేకింగ్ సమ్ లిమిటేషన్స్. కరెక్ట్. మళ్ళీ ఇంకోటి నేను ఎక్స్పీరియన్స్ చేశాను. ఒక్కొక్క ప్లేస్ ఒక్కొక్క ఎమోషన్స్ని ట్రిగర్ చేస్తుంది కదా. కరెక్ట్ కదా. ఒక్కొక్కసారి చాలా హ్యాపీ ఫీల్ అవుతుంది, ఒక్కొక్కసారి చాలా సాడ్గా కూడా ఫీల్ అవుతుంది. ఎందుకు తెలీదు, బట్ అవుతుంది. బట్ అలా ఎవ్రీ సింగిల్ టైం మనం ఆ ఎమోషన్స్ ని ఓవర్కమ్ చేస్తున్నాం. కరెక్ట్. సో ఈవెన్ దట్ ఇస్ వెరీ నైస్. గుడ్ టాకింగ్ టు యూ. ಬಾಯ್. ಮತ್ತೊಮ್ಮೆ ತಂಡ ಕುಳಿತುಕೊಂಡು ರೆಸ್ಟ್ ತೆಗೋತಾ ಇರೋ ಜಾಗಕ್ಕೆ ಬಂದಿದ್ದೀನಿ. ತಂಡ ಹೇಗೆ ಫೀಲ್ ಮಾಡ್ತಾ ಇದೆ ಅಂತ ಒಂದ್ಸಲ ಎಲ್ಲರ ಹತ್ರ ಹೋಗಿ ಕೇಳೋಣ. Guys, how are you feeling? Hip hip. ನಮ್ಮ ಟೀಮು ಹೇಳಿ, ಕೂಗಿ. ಸಾರ್ಥಕ ಆಯ್ತಾ? ನಿಮ್ಮ ವಿಡಿಯೋ ಎಲ್ಲ ಕ್ಯಾಪ್ಚರ್ ಆಗುತ್ತೆ ಅಂತ? ವೆರಿ ಗುಡ್. Please tell me, how are you feeling? Very good. You are very relaxed. Huh? Yes. Super. Looking forward. You are coming very early and you are taking lot of rest. Yes. Right? Yes. Very good. But I am coming and waiting so that I finish all my vlogging and then coming here. It's good. It's Good, na? It's good that Actually, we'll show your vlog to everyone that these are the places that we roam. Yeah, sure. and we will also I'll have to edit. I'll have to part of edit. this one. Madam, आपका feeling बताइए. Namaste. We are very privileged to visit this place.
You guys also do come. श्योर Thank you. थैंक यू चलिए चलो परमात्मा ಶಕ್ತಿ ಕೊಡಪ್ಪ. ಹತ್ತು ಶಕ್ತಿ ಕೊಡ್ತಂತೆ. ತುಂಬ ಸ್ಟೀಪ್ ಇದೆ ಇದು. ಇಕ್ಬಾಲ್ ಭಾಯಿ ಫುಲ್ಲು ನಗ್ತಾ ಇದ್ದಾರೆ ನೋಡ್ಕೊಂಡು ನಮ್ಮನ್ನ. हमारा हालत देख के आपको हंसी आ रहा है? बहुत मजा आ रहा है. मस्त इकबाल भाई, प्रताप भाई आज ಎರಡೆರಡು ಹೆಜ್ಜೆ ಹತ್ತಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಟ್ರೈಲು ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ನಾನೊಬ್ಬ ಸ್ಟೀಪ್ ಇರೋ ಟ್ರೈಲಲ್ಲೇ ವಿಡಿಯೋ ಮಾಡ್ಕೊಂಡು ಬೇರೆ ಹತ್ತಾ ಇದ್ದೀನಿ. ಓಕೆ ಪರಮಾತ್ಮ ಶಕ್ತಿಗಳು. ನಾನು ಟ್ರೈ ಮಾಡ್ತೀನಿ ಆದ್ರೆ ಎಷ್ಟು ಲಾಂಗ್ ಬರುತ್ತೆ ಸೌಂಡ್ ಬರ್ತಿದೆ ಜೋರಾಗಿ. ನನಗೂ ಸೌಂಡ್ ಬರ್ತಾ ಇತ್ತು. ಹಲೋ. ಸೊ ನಂದೊಂದು ಡ್ರೀಮ್ ಇತ್ತು ಆಯಿತಾ, ಕಾಶ್ಮೀರ್ ವ್ಯಾಲಿಯಲ್ಲಿ, ಅದರಲ್ಲೂ ಹಿಮಾಲಯನ್ ರೇಂಜಸ್ ಅಂತ ಏನು ಕರಿತೀವಿ, ಅಲ್ಲಿ ಯಾವಾಗಲೂ ಶಿವನ ಒಂದು ಪ್ರೆಸೆನ್ಸ್ ಇರುತ್ತೆ ಅಂತ, ಅಲ್ಲಿ ಕುತ್ಕೋಬೇಕು ಅಂತ ಇತ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಾನು ಮಾತ್ರ ಅಲ್ಲ, ನನ್ನ ಥರದ್ದು ಇನ್ನೊಂದು 8-9 ಜನರನ್ನ ಐ ವಾಸ್ ಫಾರ್ಚುನೇಟ್ ಇನಫ್ ಟು ಗೆಟ್ ದೆಮ್ ಥ್ರೂ ಮೈ ನೆಕ್ಸ್ಟ್ ಟ್ರಿಪ್. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ಹಾಗೆ ಇಷ್ಟು ಒಳ್ಳೆ ಮೂಮೆಂಟನ್ನು ಕಳೀತಾ ಇದ್ದೀವಿ. ದಿಸ್ ಇಸ್ ಗೋಯಿಂಗ್ ಟು ಬಿ, ಇವಾಗ ಏನು ಅನಿಸ್ತಿದೆ ಅಂತಂದರೆ ಹೆಕ್ಟಿಕ್ ಆಗ್ತಾ ಇದೆ, ಸ್ವೆಟ್ ಆಗ್ತಾ ಇದೆ ಎಲ್ಲ, ಬಟ್ ವಾಪಸ್ ಎಲ್ಲಿಗೆ ಹೋಗಿ ಕುತ್ಕೊಂಡು ಇದನ್ನೆಲ್ಲ ವೀಡಿಯೋಸ್ ನೋಡ್ತೀವಲ್ವಾ, ಸಖತ್ ಸ್ಮೈಲ್ ಇರುತ್ತೆ. ಅಂದರೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ಹಂಗೊಂದು ಮುಗುಳ್ನಗೆ ಅನ್ನೋದು ಮನಸ್ಸಲ್ಲಿ ಬರ್ತಾ ಇರುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕ್ಯಾಮ್ರಾಮನ್ ಚೇತನ್ ಜೊತೆ ಸೌಮ್ಯ ಕೃಷ್ಣ ಹೆಗಡೆ ರಿಪೋರ್ಟಿಂಗ್ ಫ್ರಮ್ ಕಾಶ್ಮೀರ್. ಇಷ್ಟು ದೊಡ್ಡ ಬೆಟ್ಟ ಮರಗಳ ನಾವೆಷ್ಟು ಚಿಕ್ಕವರು ಅಂತ ನಮ್ಮನ್ನ ನಾವು ಲೈಫಲ್ಲಿ ಹೀರೋ ಅಂತ ಅನ್ಕೊಂತೀವಿ, ಬಟ್ ಇಲ್ಲಿ ಚಿಕ್ಕ ಪುಟಾಣಿಗಳ ಥರ ಒಂದು ಗುಡ್ಡ ಹತ್ತಕ್ಕೆ ಇಷ್ಟು ಕಷ್ಟಪಡ್ತಿದ್ದೀವಿ. ಸೊ ಸಲ್ಯೂಟ್ ಟು ಹಿಮಾಲಯಾಸ್. ಇವತ್ತು ನಾನು ಹೊರಡ್ಬೇಕಾದ್ರೆ ನಿಜವಾಗ್ಲೂ ಇದೆಲ್ಲ ಫುಲ್ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ತಲೆಯಲ್ಲಿರೋದು, ನಮ್ಮ ಮನಸ್ಸಲ್ಲಿರೋದು. ಇಲ್ಲ ರಾಮ್ನ ಮಾತ್ರ ಯಾವತ್ತೂ ಬಿಟ್ಟೋಗಲ್ಲ. ಅವರೇ ನನ್ನ ಫೋರ್ಸ್ ಮಾಡಿ ಕಷ್ಟಪಟ್ಟವನು ಕರ್ಕೊಂಡು ಬಂದಿದ್ದು. ರಾಮು ಮತ್ತೆ ನಿಮ್ದು ಇದು ಮೊದಲನೇ ಜನ್ಮ, ಇನ್ನೂ 6 ಜನ್ಮ ಇದೆ ಅಂತ ಅಂತೀರಾ? ಇಲ್ಲ ಬೇಡ ಎಷ್ಟು ಒಳ್ಳೆ ನೆಕ್ಸ್ಟ್ ಗೊತ್ತಾ, ಲೈಕ್ ಶೀ ಸೆಡ್ ನಾವೇನು ಅಲ್ಲ ಅಂತ ಅನ್ಸುತ್ತಲ್ಲ, ಬಟ್ ಅದನ್ನ ಹತ್ಕೊಂಡು ಹೋಗ್ತೀವಲ್ವಾ, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಯು ಆರ್ ಹಂಬಲ್ ಅಟ್ ದ ಸೇಮ್ ಟೈಮ್, ಯು ನೋ ದಟ್ ಯು ಆರ್ ಬಿಯಾಂಡ್ ಯುವರ್ ಪೊಟೆನ್ಶಿಯಲ್. ಯಾ ದಟ್ ಈಸ್ ವೆರಿ ವೆರಿ ಟ್ರೂ. ನನಗೂ ಅನ್ಕೊಂಡಿದ್ದಿಲ್ಲ ನಿಜವಾಗ್ಲೂ ನನಗೆ ಹತ್ತಕ್ಕಾಗತ್ತಾ 7 ದಿನ ಅಂತ ಹೇಳಿ. ಚಿಕ್ಕ ಪುಟ್ಟ ಟ್ರೆಕ್ಸ್ ನಿಮ್ಗೆ ಎಷ್ಟು ದೊಡ್ಡದಿದೆ ಅಂತ ಗೊತ್ತಿರಿ, ಹತ್ತಕ್ಕಾಗ್ತಿತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ತಾನೆ. ಏನು ಗೊತ್ತೇ ಇಲ್ಲ, ಹತ್ತಕ್ಕಾಗ್ತಿತ್ತಾ ಅಂತೆ ಅಲ್ವಾ. ಹಿಮಾಲಯ ಅಂತಂದ್ರೆ ಹೋಗ್ಲೇಬೇಕು ಅಂತ. ಈ ಸಮಯ ಆನಂದಮಯ, ಈ ಸಮಯ ಶೃಂಗಾರಮಯ, ನೂತನ ಬಾಳಿನ ಶುಭೋದಯ, ಈ ಸಮಯ ಆನಂದಮಯ. ರಾಜ್ಕುಮಾರ್ ಅವರು ಇಂತಿಂಥ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಮಾಡಿರೋದಕ್ಕೆ ನಮಗೆ ಅವೆಲ್ಲ ಯೂಸ್ ಆಗ್ತಾ ಇದೆ ನೋಡಿ. ಎಕ್ಸಾಕ್ಟ್ ಏನು ಫೀಲಿಂಗ್ ಇದೆಯೋ ಅದನ್ನ ಹೇಳ್ಬೋದು ನಾವು ಅಲ್ಲ. ಎನಿವೇಸ್ ಐ ಆಮ್ ಫೀಲಿಂಗ್ ಸೋ ಓವರ್ವೆಲ್ಮ್ಡ್. ಭರತ್ ಅವರು ಆಲ್ಮೋಸ್ಟ್ ಒಂದು 1/4 ಗಂಟೆ ಆಯಿತು ಇಲ್ಲಿಗೆ ಬಂದು ಆರಾಮಾಗೆ ಫ್ರೀಯಾಗೆ ಎಂಜಾಯ್ ಮಾಡ್ತಾಯಿದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಒಂಚೂರು ಅವರ ಅನುಭವಗಳನ್ನು ಕೇಳೋಣ.
ಭರತ್ ಅವರೇ ಏನು ಅನಿಸ್ತಾ ಇದೆ? ನೋಡಿ, ನಾವು ಮನೇಲಿ ಕೂತ್ಕೊಂಡು ಮೆಡಿಟೇಟ್ ಮಾಡಿದಾಗ ಹಾಫ್ ಆನ್ ಅವರ್ 1 ಅವರ್ಗೆ ಏನು ಝೋನ್ಗೆ ಹೋಗ್ತೀವೋ, ಇಲ್ಲಿ ಹಿಮಾಲಯದಲ್ಲಿ ಕೂತ್ಕೊಂಡ್ರೆ 1 ಮಿನಿಟ್ಗೆ ಆ ಝೋನ್ಗೆ ಹೋಗ್ತೀವಿ. ಇದು ಈ ಸ್ಥಳ ಮಹಿಮೆ. ಸ್ಥಳ ಮಹಿಮೆ, ಅಬ್ಬಬ್ಬಬ್ಬ ಎಂಥ ಹೊರಡೋದು, ಸ್ಥಳ ಮಹಿಮೆ. ನಿನ್ನೆನೂ ನೋಡ್ದು, ಇವತ್ತು ನೋಡ್ತಾ ಇದ್ದೀವಿ. ಮೇಕೆ ಮರಿಗಳ ದಂಡು ಅಬ್ಬಬ್ಬಬ್ಬ ಎಷ್ಟೊಂದಿದೆ. ಅಲ್ಲ, ಅವನು ಓಡಿಸ್ತಾ ಇದ್ದ, ಅವನು ಮೇಯಿಸ್ತಾ ಇದ್ದಾನಲ್ಲ, ಅವನು ಎಷ್ಟು ಸಾಹುಕಾರ ಗೊತ್ತಾ? ಯಪ್ಪ, ಅಷ್ಟೊಂದು ಮೇಕೆಗಳು ಸಾಕೊಂಡು ಕುರಿಗಳಲ್ಲ. ಸೊ ನನಗೆ ಯಾಕೆ ಈ ಮೇಕೆ ಕುರಿಗೆ ಯಾವಾಗಲೂ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಕುರಿಗಳನ್ನು ಸಾಕೊಂಡು ಅವನು ಒಂದು ಕುರಿ ಒಂದು 10,000 ಅಂದ್ರೂ 1,000 ಕುರಿ. 1,000 ಕುರಿ ಇದೆ ಅಲ್ಲ? 10,000 × 1,000, 10,000 ಪಕ್ಕದ ಒಂದು 1 ಲಕ್ಷ, 10 ಲಕ್ಷ, ಕೋಟಿ. ಏನ್ರಿ, ಹೌದಾ? ಓಹೋ, ಸೂಪರ್. 4 ಯಾವುದೇ ಥರದ ಜನರ ಸಂಪರ್ಕ ಇಲ್ಲದೆ ಅವ್ರ ಕುರಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೆಟ್ಟದಲ್ಲಿ ಅದೇ ಚಂದ ಅಲ್ಲ? ಆರಾಮಾಗಿ ನಾವು ಎಲ್ಲ ಕೆಲಸನೆಲ್ಲ ಬಿಟ್ಬಿಟ್ಟು ಕುರಿ ಮೇಯಿಸ್ಕೊಂಡು ಇದು ಬಿಡ್ಬೇಕಲ್ಲ. ಹಾಂ, ಏನೋ ಗೊತ್ತಿಲ್ಲ. ಇಲ್ಲಿಯ ಜೀವನ ಶೈಲಿ ಇಷ್ಟ ಆಗಿ ಆ ಭಗವಂತನಿಗೂ ನಾವಿಲ್ಲಿರೋದು ಇಷ್ಟ ಆದರೆ ಅವೆಲ್ಲ ನಡೀತವೆ. ಇಲ್ಲಾಂದರೆ ಸುಮ್ಮನೆ ಅಂದ್ಕೊಳ್ಳೋದು ಅಷ್ಟೇ. ಇಲ್ಲಿ ಬಂದು ಇಲ್ಲಿ ವಾಸ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ, ಹೆಂಗಿರುತ್ತೆ, ಹಂಗಿರುತ್ತೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟದ ಮೇಲೆ ಎಷ್ಟು ಅಂದವಾಗಿ ಮೋಡ ಹೋಗ್ತಾ ಇದೆ. ಪರಮಾತ್ಮ ನನಗೆ ಈ ಭಾಗ್ಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಸಹಚಾರಿಯಾದಂತಹ ಮಧು ಅವರು ಅವರ ಟ್ರೈಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ. ಏನು ಫೀಲ್ ಆಗ್ತಾಯಿದೆ? ನನಗೆ ಇಷ್ಟ ಆಗುವಂತಹ ಕನ್ನಡ ಸ್ಲ್ಯಾಂಗಲ್ಲಿ ಕಮಾನ್. ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ ಹೌದು, ಇಷ್ಟವಾಗೋದು ನನಗೆ ಭಾಳ ಇಷ್ಟ. ಹೇಳಿ. ಅದ್ರಾಗ ಹೇಳೋದು ತಗೊಳ್ರಿ ಹಂಗಿದ್ರೆ. ಹಾಂ, ಮತ್ತೆ ಹೇಳಿ ಮಾಡಿ. ಏನು ಹೇಳ್ಬೇಕ್ರಿ ಹಿಮಾಲಯ ಬಗ್ಗೆ? ಎಂಥ ಲೇಖನಗಳನ್ನು ಏನು ಹೇಳೋಕ್ಕಾಗೋದಿಲ್ಲ, ಎಂಥ ಹಾಡುಗಳನ್ನು ಹೇಳೋಕ್ಕಾಗೋದಿಲ್ಲ ಹಿಮಾಲಯ ಬಗ್ಗೆ. ಹಿಮಾಲಯನ ಇಲ್ಲೇ ಬಂದು ಅನುಭವಿಸ್ಬೇಕು. ಅದು ಒಂಥರ ಬೇರೆನೋ ಎಕ್ಸ್ಪೀರಿಯನ್ಸ್. ಯಾವಾಗಲೂ ಒಂಥರ ಏನೋ ಹೆಂಗೆ ಹೇಳ್ಬೇಕಂದ್ರೆ, ಇಂಗ್ಲೀಷ್ನಲ್ಲಿ ಇಫ್ ಯು ಸರೆಂಡರ್ ಟು ಹಿಮಾಲಯಾಸ್ ದೇ ಆರ್ ಆಲ್ವೇಸ್ ವೆಲ್ಕಮಿಂಗ್ ಅಂತಾರೆ. ಯಾವಾಗ ಅದೇ ಫೀಲ್ ಬಂದು ನನಗಂತೂ. ಬಟ್ ಯು ಹ್ಯಾವ್ ಟು ಸರೆಂಡರ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಏನೋ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಯಾ, that's what I did. Good. But I felt, yeah, it's welcoming. Good. ಅಯ್ಯೋ, ಆಯಾಸ ಆಯಿತು ಅಂದರೆ ಒಮ್ಮೆ ಹಿಂದೆ ತಿರುಗಿ ಪ್ರಕೃತಿ ನೋಡಿ ಸುತ್ತಲೂ. ಅಯ್ಯೋ, ಏನು ಹೇಳಲಿ ನನ್ನ ಅನುಭವನ ಇಲ್ಲಿ. ಪ್ರಕೃತಿ ಸುಸ್ತಾದ ತಕ್ಷಣ ಆ ಕಡೆ ಈ ಕಡೆ ನೋಡೋ ಒಂದ್ಸಲ ಎಷ್ಟು ಆನಂದಮಯವಾಗಿದೆ. ಅದನ್ನೆಲ್ಲ ಬಿಟ್ಟು ಸುಸ್ತು ಅನುಭವಿಸ್ತೀಯ ಮಗನೇ ನೀನು ಅಂತ ಕೇಳಿದೆ. ಸಡನ್ನಲ್ಲಿ ಸುಸ್ತು ಅನ್ನೋದು ಪಟಕ್ಕಂತ ಮಾಯ ಆಗೋಗುತ್ತೆ. ಓ ದೇವರೇ, ಪರಮಾತ್ಮ ಎಲ್ಲರಿಗೂ ನಿನ್ನ ದರ್ಶನ ಪಡೆಯೋ ಭಾಗ್ಯ ಕೊಡ್ತಂದೆ. ಹಾಂ, ಪ್ರಕೃತಿ ಸೌಂದರ್ಯನ ಸವಿಬೇಕು. ಇಂಥ ಪ್ರಕೃತಿ ನಮ್ಮ ಭಾರತದಲ್ಲೇ ಇದೆ. ಅದರಲ್ಲಿ ಬೇರೆ ಎಷ್ಟು ಆನಂದವಾಗುತ್ತೆ ಗೊತ್ತಾ? ಓ, ಬೇರೆ ದೇಶಕ್ಕೆ ಹೋಗಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಏನಿಲ್ಲ. ನನ್ನ ದೇಶದ ನನಗೆ ಭಾಳ ಇಷ್ಟ, ತುಂಬ ಇಷ್ಟ. ಎಲ್ಲ ವೆರೈಟಿ ಎಲ್ಲ ಇದೆ. ಪರಮಾತ್ಮ ನನ್ನನ್ನು ಈ ದೇಶದಲ್ಲಿ ಹುಟ್ಟಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರಿ, ಆಯಿತು, ಓಕೆ, ಗ್ರ್ಯಾಟಿಟ್ಯೂಡ್ ಇರಲಿ. ಇವಾಗ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋಣ. ಅಲ್ಲಿ ನೋಡಿ, ಕೆಳಗಡೆ ವ್ಯಾಲಿ ಇದೆಯಲ್ಲ, ಫುಲ್ಲು ಲಾಸ್ಟು ಅಲ್ಲಿಂದ ಬಂದಿದ್ದೀವಿ ನಾವು. ಅಲ್ಲಿಂದ ಹೋಗ್ತಾ ನೆಚ್ಚನಿ ಪಾಸ್ ಹತ್ರ ಹೋಗಿ ನಮ್ಮ ರೆಸ್ಟಿಂಗ್ ಪಾಯಿಂಟ್ ಅಂತೆ. ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಭೂತೇಶ್ವರಾಯ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ. That is the inspiration which guides us all towards taking this beautiful and a wonderful journey in the Himalayas. We thank Shiva, we thank Isha, we thank Yogarudra. Such a beautiful experience. Thank you, God.
ಮೇಲೆ ಪೀಕ್ ಪಾಯಿಂಟ್ಗೆ ಬಂದಿದ್ದಾಯಿತು. ಅಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ನಮ್ಮ ತಂಡದವರು ಬರ್ತಾ ಇದ್ದಾರೆ. ಕೆಲವೊಂದು ಸಲ ನಮ್ಮ ಟ್ರೈಲಲ್ಲಿ ಕೆಲವೊಬ್ಬರಿಗೆ ಸುಸ್ತಾಗುತ್ತೆ. ಅವರಿಗೆ ನಮ್ಮಲ್ಲಿ ಯೋಗರುದ್ರ ಟೀಮಿಂದ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ ಒಂದಿಷ್ಟು ಕೋನಿಗಳನ್ನು ಬಿಟ್ಟು ಸುಸ್ತಾಗಿ ಕೊನೆಯಲ್ಲಿ ಉಳ್ಕೊಂಡಿರ್ತಾರಲ್ಲ ಅವರನ್ನು ಮುಂದೆ ಪೋನಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ಟ್ರೆಕ್ಕಿಂಗ್ ಹಿಮಾಲಯಸ್. ಇಟ್ಸ್ ನಾಟ್ ದ್ಯಾಟ್ ಈಸಿ ಅ ಟಾಸ್ಕ್. ತುಂಬ ಕಷ್ಟ ಇದೆ. ಬಟ್ ಈ ಕಷ್ಟನ ಗೆದ್ದಾಗ ರಿವಾರ್ಡ್ಸ್ ಕೂಡ ಅಷ್ಟೇ ಮನಮೋಹಕವಾದಂಥದ್ದು. ಬಾಬಾ, ಅಷ್ಟೇ ಮನಮೋಹಕವಾದಂಥದ್ದು. ಸುದೇಶ್ ಅವರೇ, ಮತ್ತೆ ಎಷ್ಟನೇ ಸಲ ಬರ್ತಾ ಇರೋದು ಸುದೇಶ್ ಅವರೇ? ನೀವು ಎಷ್ಟನೇ ಸಲ ಬರ್ತಾ ಇರೋದು? ಇದು ನಾನು ಬರ್ತಾ ಇರೋದು 4ನೇ ಸಲ. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಾನು ಮಾಡಿರೋದು. ಅದು ನನ್ನ ಜೀವನದ ಮೊದಲ ಟ್ರೆಕ್ ಆಗಿತ್ತು, KGL ಟ್ರೆಕ್. ತುಂಬ ಸ್ನೋ ಎಲ್ಲ ಇರ್ತಿತ್ತಲ್ಲ ಇಲ್ಲಿ? ಹಾಂ, ನಿಮಗೆ ಸ್ನೋ ಸಿಗಬೇಕಾದ್ರೆ ಜುಲೈ ಬ್ಯಾಚಲ್ಲಿ ಬಂದರೆ ನಿಮಗೆ ಸ್ನೋ ಫುಲ್ ಸಿಗುತ್ತೆ, ಜಾರ್ಕೊಂಡು ಹೋಗ್ಬೋದು. ಆ ನಂತರ ಆಗಸ್ಟ್ ಸ್ಟಾರ್ಟಿಂಗ್ ಆಗ್ತಾ ಇದ್ದ ಹಾಗೆ ಸ್ನೋ ಎಲ್ಲ ಕರ್ಗೋಗುತ್ತೆ. ಸೊ ಹಾಂ, ಆದರೆ ನಿಮಗೆ ಈ ಟೈಮಲ್ಲಿ ಆಗಸ್ಟ್ ಟೈಮಲ್ಲಿ ಹೆಚ್ಚು ಹೂಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ತನಕ ನಾವು ಯಾವ ಹೂ ನೋಡಿಲ್ಲ. ಈ ಪೀಕನ್ನು ದಾಟಿದ ನಂತರ ನಿಮಗೆ ಒಳ್ಳೆ ಮೌಂಟೈನ್ ಮತ್ತೆ ಹೂಗಳ ಇದು ಸಿಗುತ್ತೆ. ಇದು ಮತ್ತೆ ನಾಳೆ ಪೀಕ್ ದಾಟಿದ ನಂತರ ಸಿಗುತ್ತೆ. ಸೊ ಅಲ್ಲಿ ಸ್ವಲ್ಪ ನೀವು ಹೂಗಳನ್ನು ಎಂಜಾಯ್ ಮಾಡಿ. ಕೆಳಗಡೆ ಕಂಡಂತಹ ಒಂದು ಪರ್ವತ ಶ್ರೇಣಿಯ ತುದಿಗೆ ಬಂದಿದ್ದೀವಿ. ಇಲ್ಲಿಂದ ಜಲಪಾತ ಒಂದು ಚೆನ್ನಾಗಿ ಹರಿತಾ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ ಆ ಜಲಪಾತ. ಆ ಜಲಪಾತ ಈ ಪರ್ವತ ಶ್ರೇಣಿಯ ನೀರನ್ನು ಕುಡಿದಿದ್ದೀವಿ. ಹಾಂ, ಹೌದು. 3 ದಿನದಿಂದ ಇದೇ ನೀರು, ಇದೇ ನೆಲ, ಇದೇ ಗಾಳಿ, ಸ್ವಚ್ಛವಾದ ಗಾಳಿ. ಅಬ್ಬಾ, ಎಲ್ಲ ನಮ್ಮದು. ಒಂದು ಚೂರು ಪೊಲ್ಯೂಷನ್ ಇಲ್ಲ ದೇವರೇ, ಅಲ್ವಾ? ಯಾವುದೇ ಥರದ ಪೊಲ್ಯೂಷನ್ ಇಲ್ಲ. ಆನಂದವಾಗಿ ಈ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಮತ್ತು ನಾನು ಬೇಸ್ ಕ್ಯಾಂಪಲ್ಲಿ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಗ್ಲೇಷಿಯರ್ಸ್ನ ತೋರಿಸಿದೆ. ಆ ಸೈಡು ಆ ಗ್ಲೇಷಿಯರ್ಸಲ್ಲಿ ಐಸ್ಗಳಿತ್ತು. ಅದೇ ಥರ ದೂರದಲ್ಲಿ ಅದೇ ಥರ ಗ್ಲೇಷಿಯರ್ ಐಸ್ಗಳು ಇಲ್ಲಿ ಮತ್ತು ಅಲ್ಲಿದೆ ನೋಡಿ ಹಿಂದೆಗಡೆ, ಆಯಿತಾ? ಆಲ್ಮೋಸ್ಟ್ ನಾವು ಅದೇ ಲೆವೆಲಲ್ಲಿದ್ದೀವಿ ಇವಾಗ. ಅಲ್ಲಿ ಐಸ್ ನೋಡಿದ್ವಲ್ಲ, ಅದೇ ಲೆವೆಲಲ್ಲಿದ್ದೀವಿ. ಅದ್ಭುತ ಅದ್ಭುತ ಅದ್ಭುತ. ಈ ಐಸ್ ಗ್ಲೇಷಿಯರ್ಸಿಂದ ನೀರು ಕರಗಿ ಆರಾಮಾಗೆ ನಮ್ಮ ಶ್ರೀನಗರ ಕಡೆ ಸಿಂಧೂ ನದಿಗೆ ಸೇರುತ್ತಂತೆ ಇಲ್ಲಿಂದ. ಈ ಜಲಾಶಯದಿಂದ ಬರ್ತಿರೋ ನೀರುಗಳಿದಾವಲ್ಲ, ಅದು ಹೋಗಿ ಸಿಂಧೂ ನದಿಗೆ ಸೇರಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಕಾಣೋ ಪ್ರತೀಕಲ್ಲೂ ಬಾ ಅನ್ನತ್ತೆ. ಬಾ ಅಂತ ಕರೆದವ್ರನ್ನ ಬಾ ಅಂದ್ಬಿಟ್ಟು ಕುತ್ಕೋ ಅಂತ ಹೇಳ್ತಾ ಇದೆ. ಅದೇ ಪ್ರಾಬ್ಲಮ್. ಬಾ ಅಂದ್ಬಿಟ್ಟು ಹೋಗು ಅಂತ ಇಲ್ಲ. ಬಾ ಕುತ್ಕೋ ಸ್ವಲ್ಪ ಹೊತ್ತು, ಆಮೇಲೆ ಹೋಗು ಅಂತ ಹೇಳ್ತಿರೋದು. ಹಾಂ, ನಮ್ಮ ಢಾಬಾ ಸೈಟ್ಗೆ ಬಂದಿದ್ದಾಯಿತು. ಢಾಬಾದಲ್ಲಿ ಏನು ಸಿಗುತ್ತೆ? ಸೇಮ್ ಅದೇ ಮ್ಯಾಗಿ, ಅದನ್ನ ತಿಂದ್ಕೊಂಡು ಏನು ಕಾಂಟ್ರಾಸ್ಟ್ ನೋಡಿ ಕಲರು. ಬ್ಲೂ ಕಲರ್ ಸ್ಕೈ, ಬ್ಲೂ ಕಲರ್ ಟೆಂಟು, ಒಳ್ಳೆ ಕಾಂಟ್ರಾಸ್ಟ್ ವ್ಯೂ ಬರುತ್ತೆ ಈ ಜಾಗದಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆಯಿಂದ ಗ್ಲೇಷಿಯರ್ಸ್ನ ತೋರಿಸಿ ಸಾಕಾಗಿತ್ತು. ಇವಾಗ ಡೈರೆಕ್ಟ್ ಗ್ಲೇಷಿಯರ್ ಹತ್ರನೇ ಬಂದ್ಬಿಟ್ಟಿದ್ದೀನಿ ತೋರಿಸೋದಕ್ಕೆ. ಸಾಕಾಗಿದೆ, ತುಂಬ ಅದ್ಭುತವಾಗಿದೆ. ಇಲ್ಲಿಂದ ನಾವು ಕೆಳಗೆ ಇಳಿಯೋದೆ. ಇವತ್ತಿನ ಅಸೆಂಡ್ ಮುಗಿದಿದೆ. highest point for today's ascent was this point. From now on we are going to climb down the mountains. ಇಳಿಯೋಕ್ಕೆ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆಯಿತು. ಆಗಲೇ ವ್ಯೂ ಚೇಂಜ್ ಆಗೋಯಿತು. ಫ್ಲ್ಯಾಟ್ ಲ್ಯಾಂಡ್ ಕಾಣಿಸ್ತಾ ಇದೆ. ಆ ಫ್ಲ್ಯಾಟ್ ಲ್ಯಾಂಡಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ನೋಡಿ ದೂರದಲ್ಲಿ. ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡಲ್ಲಿ ತುಂಬ ದೂರ ನಡಿಬೇಕಂತೆ. ಇಲ್ಲಿ ಈ ದಾರಿಯಲ್ಲಿ ಸ್ವಲ್ಪ ತಪ್ಪಿಸ್ಕೊಳ್ಳೋದು ಜಾಸ್ತಿ ಅಂತ ಅಂದ್ಬಿಟ್ಟು ಹೆಡ್ ಕೌಂಟು ಅದನ್ನೆಲ್ಲ ತೊಗೊಂಡು ಆರಾಮಾಗೆ ಎಲ್ಲರನ್ನೂ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಿಸ್ ಆದರೆ ಏನಿಲ್ಲ, ಇಲ್ಲೇ ಇದ್ಕೊಳ್ಳೋದೆ.
ನಿನ್ನೆ ಒಂದು ಅದ್ಭುತ ತೋರಿಸ್ದೆ, ಇವತ್ತೊಂದು ಅದ್ಭುತ ತೋರಿಸ್ದೆ, ನಾಳೆ ಒಂದು ಅದ್ಭುತ ತೋರಿಸ್ತೀಯ. ಏನಿದು ಹಿಮಾಲಯನ ನೀನು ಹೆಂಗೆ ಕಟ್ಟಿದೀಯಪ್ಪ ಅಂತಂದೆ. ಹೇಗೆ ಬಂತಪ್ಪ ನಿನಗೆ ಐಡಿಯಾ? ಆ ಬೆಟ್ಟದ ತುದಿ ನೋಡಿ, ಪರಮಾತ್ಮ ಪರಮಾತ್ಮ ಆನಂದಮಯ, ಪರಮಾತ್ಮ ಆನಂದಮಯ. ನಡ್ಕೊಂಡು ಬರ್ತಾ 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 ನಮ್ಮ ಭೋಜನದ ತಂಗುದಾಣಕ್ಕೆ ಬಂದು ಸೇರಿದ್ದಾಯಿತು. ಇದೇ ಜಾಗದಲ್ಲಿ ನಾವು ಭೋಜನವನ್ನು ಸೇವಿಸಿ ಇಲ್ಲಿಂದ ಮುಂದಕ್ಕೆ ನಿಜನಿ ಪಾಸ್ ಕಡೆ ಹೋಗಬೇಕು. ಐ ಆಮ್ ಜಸ್ಟ್ ಸೋ ಹ್ಯಾಪಿ ಸೀಯಿಂಗ್ ಔಟ್ ಆಲ್ ದ ರೇಂಜಸ್ ಆಫ್ ದಿಸ್ ಕೈಂಡ್ ಆಫ್ ಮೌಂಟೇನ್ಸ್. Himalaya is really great. That's something. But this is really great. It's not for everyone, but I wish that this would be for everyone because you know, you should enjoy this kind of environment once in lifetime. So keep your fitness high and enjoy these kind of things. There is nothing there in the cities which we live in. All the connect to self will always happen in the mountains is what I feel. I don't know, maybe I'm right or maybe I'm wrong, but that's what I feel. ಚೆನ್ನಾಗಿದ್ದಿಲ್ಲ, ನೀನು ಇಲ್ಲಿ ಬಂದ್ಬಿಟ್ಟಿದ್ಯೇ? ಹೇಳಪ್ಪ, ಹೆಂಗೆ ನಿನಗೆ ಹೆಂಗೆ ಅನಿಸ್ತಾ ಇದೆ ಇದು ಹಿಮಾಲಯ ಬೆಟ್ಟಗಳು? ಪಸಂದಾಗದೆ. ಹೌದಾ? ನಾನು ಏನ್ ಅನ್ಕೊಬಿಟ್ಟಿದ್ದೆ, ಚೆನ್ನಾಗಿಲ್ಲ ಆಯ್ಕಿಲ್ಲ ಅಂತ ಆಗ್ಬಿಡ್ತೆ ಅನ್ಕೊಬಿಟ್ಟಿದ್ದೆ. ಇವಾಗ ನೋಡಂತ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟೆ. ಇಲ್ಲಿಂದ ಅಲ್ಲಿ ಗಂಟೆ ಹೋಗ್ಬೇಕಂತ ಇವಾಗ ನೋಡಮ್ಮ, ನಾಳೆಗೆ ಇನ್ನೂ ಸಂದಾಗದಂತೆ. ಹೌದಾ? ಸೂಪರ್. ನಮ್ಮ ಕನ್ನಡ ಎಷ್ಟು ಸೊಗಸಾಗಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಬೆಳಿಗ್ಗೆ ಸ್ಟಾರ್ಟ್ ಆಗಿರೋ ಟ್ರೆಕ್ಕು 5-8 ಇವಾಗ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಸೊ ಫೈನಲಿ ಕನ್ಫರ್ಮ್ ಆಯಿತು ನಾವು ಎಲ್ಲಿರ್ತೀವಿ ಇವತ್ತು ಅಂತ. ಸೊ ಇವತ್ತಿನ ದಿನ ನಾವು ಆನ್ ಟೈಮ್ ನಮ್ಮ ಲೊಕೇಶನ್ಗೆ ಬಂದಿದ್ದಾಯಿತು. ಅದಕ್ಕೆ ವಿಷ್ಣು ಸಾರ್ ಲೇಕ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಆ ಥರ ಹರಿಬರಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದೀವಿ. ವಿಷ್ಣು ಸಾರ್ ಲೇಕ್ ನೋಡೋಣ ಅಂತ ನಮ್ಮ ಕ್ಯಾಂಪ್ ಸೈಟಿಂದ ಇಲ್ಲಿಗೆ ಹತ್ಕೊಂಡು ಬಂದಿದ್ದಾಯಿತು. ಇವಾಗ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ವ್ಯೂ ಕಾಣುತ್ತೆ ಅನ್ನೋ ಒಂದು ಕುತೂಹಲ ಕಾಣ್ತಾ ಇದೆ. ಆಗಲೇ ಪರಮಾತ್ಮ ಏನೇನೋ ಮಾಡಿದೆಯಪ್ಪ ನೀನು. ಇದೇ ಲೇಕ್, ಇದೇ ಆ ಲೇಕ್ ನೋಡಿ. ಓಹೋ, ಸನ್ಗ್ಲಾಸಸ್ನ ತೊಗೊಂಡು ಬರಬೇಕಾಗಿತ್ತು. ಎಂಥ ಅದ್ಭುತ ನೋಡಿ, ದೇವರು ಮಾಡಿರುವಂತಹ ಅದ್ಭುತ. ವಿಷ್ಣು ಭಗವಾನ್ ವಿಷ್ಣುವಿನ ಲೇಕ್ ಅಂತೆ. ಇದರ ಹೆಸರೇ ವಿಷ್ಣು ಸಾರ್ ಲೇಕ್. ಫಸ್ಟ್ ಆಫ್ ಆಲು ಬೆಟ್ಟಗಳನ್ನೇ ಮಾಡೋದು ಕಷ್ಟ. ಬೆಟ್ಟಗಳನ್ನು ಮಾಡಿ 4 ಬೆಟ್ಟಗಳ ಮಧ್ಯ ಒಂದು ಲೇಕ್ನ ಕ್ರಿಯೇಟ್ ಮಾಡಿ ಎಷ್ಟು ಅದ್ಭುತನ ಕ್ರಿಯೇಟ್ ಮಾಡಿದ್ದಾನೆ ದೇವರು. ಏನೇನೋ ಯೋಚನೆ ಮಾಡಿದ್ದಾನೆ ಅಲ್ವೇನ್ರಿ ಮಿಸ್ಟರ್ ರಕ್ಷಿತ್? ಆನಂದಮಯ. ಎಷ್ಟು ಫ್ರೆಶ್ ವಾಟರು ಡೈರೆಕ್ಟ್ ಗ್ಲೇಷಿಯರಿಂದ ಇಳಿದು, ಗ್ಲೇಷಿಯರ್ ಐಸ್ ಕೂಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಆ ಐಸಿಂದ ಕರಗಿ ನೀರು ಲೇಕಿಗೆ ಬರುತ್ತೆ. ಲೇಕಿಂದ ನಿಧಾನಕ್ಕೆ ಒಂದು ಝರಿ ಥರ ಹರ್ಕೊಂಡೋಗಿ ನದಿಗಳಿಗೆ ಸೇರುತ್ತೆ. ಎಂಥ ಅದ್ಭುತ, ಎಂಥ ವಿಸ್ಮಯ ಇದು. ಅಬ್ಬಾ.